ಹಾಯ್ ಸ್ನೇಹಿತರ, ಜೈ ಹಿಂದ್ ಎಲ್ಲರಿಗೆ. SSC ಫೇಸ್ 12 ಅಂತ ಹೇಳಿಸಿಂದ ನೋಟಿಫಿಕೇಶನ್ ಕೂಡ ಆಗೈತಿ, ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗೈತಿ. ಎಷ್ಟು ಜನ ನಾನು ನಿಮ್ಗೆ ನಾರ್ಮಲ್ ಆಗಿ ನಿಮ್ಗೆ PDF ಮುಖಾಂತರ ಸ್ಕ್ರೀನ್ ವಿಡಿಯೋನ ಮಾಡಿ ಹಾಕಿದ್ದೆ. ಆ ವಿಡಿಯೋಗಳನ್ನ ಎಷ್ಟು ಜನ ನೋಡ್ಕೊಂಡಿದ್ದೀರಿ, ಅದರ ಬಗ್ಗೆ ಎಷ್ಟು ಜನ ಅರ್ಥವನ್ನು ಮಾಡ್ಕೊಂಡಿದ್ದೀರಿ ಅಂತ ಹೇಳಿಸಿಂದ ನನಗೂ ಕೂಡ ಡೌಟ್ ಕ್ಲಿಯರ್ ಆಗ್ತಾ ಇಲ್ಲ. ಸಾಕಷ್ಟು ಜನ ಕಮೆಂಟನ್ನು ಮಾಡ್ತಾ ಇದ್ರಿ, ಅದಕ್ಕೆ ಯಾರ್ಯಾರೆಲ್ಲ ಅಪ್ಲಿಕೇಶನ್ಗಳನ್ನ ಹಾಕ್ಬೋದು ಅಂತೇಳಿ. ಯಾಕಂದ್ರೆ ನಾನು ಆ ಶಾರ್ಟ್ ನಿಮ್ಗೆ ನೋಟಿಫಿಕೇಶನ್ನ ನಾನು ತಿಳಿಸಿದ್ದೆ ನಿಮ್ಗೆ ಆಫೀಷಿಯಲ್ ವೆಬ್ಸೈಟ್ನಲ್ಲಿ ಬಂದಿರ್ತಕ್ಕಂಥ ನೋಟಿಫಿಕೇಶನ್. ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿ ಬಹಳ ದಿನ ಆಯಿತು, ಕ್ಲೋಸಿಂಗ್ ಡೇಟ್ ಕೂಡ ಸಮಯ ಬಂದಾಯಿತು. ಅಪ್ಲಿಕೇಶನ್ಗಳನ್ನ ಹಾಕೊಳ್ರಿ. SSC ಫೇಸ್ 12 ಬಂದ್ರೇ ನಮ್ಮ ಜನಗಳಿಗೆ ಗೊತ್ತಿಲ್ಲ. ಅದು ನಾವು ಏನು ಮಾಡ್ತೀವಪ್ಪ ಅಂದ್ರೆ MTS ಮತ್ತು SSGD ಇಷ್ಟನ್ನು ಮಾತ್ರ ಕಾಂಪಿಟೇಷನನ್ನು ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ. ಇಂಥವೆಲ್ಲ ಪಾರ್ಟಿಸಿಪೇಟನ್ನು ಮಾಡಲ್ಲ. ಅದಕ್ಕೋಸ್ಕರ ಇದರಲ್ಲಿ ಕೂಡ ಒಳ್ಳೆಯ ಅಪಾರ್ಚುನಿಟಿಗಳದಾವು. ಇದರಲ್ಲಿ ಸಾಕಷ್ಟು ಹುದ್ದೆಗಳು ಇದೆ, ಒಂದೇ ಹುದ್ದೆ ಅಂತ ಹೇಳಲ್ಲ. ಟೋಟಲ್ ಆಗಿ 400 ಅಧಿಕ ಚಿಲ್ಲರ್ ಹುದ್ದೆಗಳ ನೇಮ್ಗಳು, ಹೆಸರುಗಳು, ಅಷ್ಟು ಹುದ್ದೆಗಳ 400 ಪ್ಲಸ್ ಹುದ್ದೆಗಳ ಹೆಸರುಗಳದಾವು. ಇರ್ತಕ್ಕಂಥ ಹುದ್ದೆಗಳು ಎಷ್ಟಪ್ಪ ಅಂತಂದ್ರೆ ಟೋಟಲ್ ಆಗಿ ಎಷ್ಟು ಹುದ್ದೆಗಳಪ್ಪ ಅಂತಂದ್ರೆ 2049 ಹುದ್ದೆಗಳನ್ನ ಇದರಲ್ಲಿ ಕಳೆದಿದ್ದಾರೆ. ಇದರಲ್ಲಿ ಕಾಸ್ಟ್ ವೈಸ್ ಸಪ್ರೇಟ್ ಆಗಿ ಹುದ್ದೆಗಳದಾವು. ಮತ್ತು ನಿಮ್ಗೆ ಅಪ್ಲಿಕೇಶನನ್ನು ಹಾಕುವಾಗ ನಿಮ್ಮ ಕ್ವಾಲಿಫಿಕೇಶನ್ ತಕ್ಕಂಗೆ ಸಪ್ರೇಟ್ ಆಗಿ ಹುದ್ದೆಗಳ ಇದರಲ್ಲಿ ಅದಾವು. ನೀವು SSLC ಮೇಲೆ ರಗಡು ಹುದ್ದೆಗಳದಾವು, ಅದರಲ್ಲಿ ಯಾವುದಾದ್ರೂ ನೀವು ಒಂದನ್ನು ಅಪ್ಲಿಕೇಶನ್ಗಳನ್ನ ಹಾಕೊಳ್ಳೋಕೆ ಎಲಿಜಿಬಿಲಿಟಿ ಇರ್ತೀರಿ. ಮತ್ತು PUC ಮೇಲೆ ಕೂಡ ಇರುತ್ತೆ, ಮತ್ತು ಡಿಗ್ರಿ ಮೇಲೆ ಕೂಡ ಇದರಲ್ಲಿ ಗ್ರ್ಯಾಜುಯೇಟ್ ಮುಗಿದವರು ಕೂಡ ಇದಕ್ಕೆ ಅಪ್ಲಿಕೇಶನನ್ನು ಹಾಕೋಕೆ ಎಲಿಜಿಬಿಲಿಟಿ ಇರ್ತೀರಿ. ಸೊ ನೀವು ತಿಳ್ಕೊಂಡಿರೋ ಹಾಗೆ ಡಿಗ್ರಿ ಮೇಲೆ ಇದ್ದವರಷ್ಟು ಅಪ್ಲಿಕೇಶನ್ಗಳನ್ನ ಹಾಕೋಬಹುದಾ ಅಂತ ಹೇಳಿ ಅನ್ಕೊಂಡ್ರಿ. ಡಿಗ್ರಿ ಮೇಲೆ ಅಷ್ಟಲ್ಲ, ಎಲ್ಲರೂ ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಿಲಿಟಿ ಇರ್ತೀರಿ. ಇದೊಂದು ಶಾರ್ಟ್ ಆಗಿ ನಾನು ನಿಮ್ಗೆ ವಿಡಿಯೋನ ಮಾಡ್ತಾ ಇದ್ದೀನಿ. ಅಪ್ಲಿಕೇಶನ್ಗಳನ್ನ ಯಾರಾದರೂ ಹಾಕೊಂಡಿರಲಿಲ್ಲಪ್ಪ ಅಂತಂದ್ರೆ ಈಗಾಗಲೇ ಹೋಗಿ ಹಾಕೊಂಡ್ರಿ. ಅಪ್ಲೈ ಡೇಟ್ ಯಾವಾಗ ಸ್ಟಾರ್ಟ್ ಆಗಿದೆಪ್ಪ ಅಂತಂದ್ರೆ 26ನೇ ತಾರೀಕು ಫೆಬ್ರವರಿ ಇಂದ ಮಾರ್ಚ್ 18, ಇದೇ ತಿಂಗಳ 18ಕ್ಕೆ ನಿಮ್ಮ ಅಪ್ಲಿಕೇಶನ್ ಡೇಟ್ ಕೂಡ ಕ್ಲೋಸ್ ಆಗುತ್ತೆ. ಬಹಳ ಟೈಮಿಂಗ್ ಕೂಡ ಇಲ್ಲ. ಯಾರಾದರೂ ಹಾಕೊಳ್ಬೇಕು ಅನ್ಕೊಂಡವ್ರ ಹೋಗಿ ಸೈಬರ್ ಸೆಂಟರ್ಗೆ, ನಿಮ್ದು ಲೈವ್ ಆಗಿ ಫೋಟೋವನ್ನು ಕ್ಯಾಪ್ಚರ್ ಆಗುತ್ತೆ. ಅದಕ್ಕೋಸ್ಕರ ನೀವು ಸೈಬರ್ ಸೆಂಟರ್ಗೆ ಹೋಗಲೇಬೇಕು. ಹೋಗಿಸಿಂದ ಅಪ್ಲಿಕೇಶನ್ಗಳನ್ನ ಹಾಕೊಳ್ರಿ. ಇನ್ನೇನು ಬಹಳ ದಿನ ಉಳಿದಿಲ್ಲ. ಎಲ್ಲಿಪ್ಪ ಅಂತಂದ್ರೆ SSC ಹೋಮ್ ಒಳಗೆ ಹೋಗಿ ಸರ್ಚ್ ಮಾಡಾದ್ರೆ SSC ಹೋಮ್ ಒಳಗಡೆ ಆ ವೆಬ್ಸೈಟನ್ನು ತೆಗೆದಿದ್ದಾರೆ. ssc.gov.in ಅಂತ ಹೇಳಿಸಿಂದ ಇದು ಪ್ರತಿಯೊಂದು ಇನ್ಫಾರ್ಮೇಷನ್ SSC ಒಂದು ಏನೋ ಬಂದು ಕೂಡ ಅಲ್ಲೇ ನಿಮ್ಗೆ ಬರ್ತಾ ಇರ್ತಾರೆ. ನೆಕ್ಸ್ಟ್ ಇದಕ್ಕೆ ಏನಪ್ಪ ಅಂತಾರೆ, ಕಾಸ್ಟ್ ವೈಸ್ ನೋಡ್ಕೊಳ್ರಿ. ಜನರಲ್ ಕ್ಯಾಟಗರಿ ಅವರಿಗೆ 1028 ಹುದ್ದೆಗಳದಾವು. ಎಕನಾಮಿಕಲ್ ವೀಕರ್ ಸೆಕ್ಷನ್ EWS ಅವ್ರು ಯಾರಾದರೂ ಇದ್ರಪ್ಪ ಅಂತಂದ್ರೆ 186 ಹುದ್ದೆಗಳದಾವು. OBC ದವರು ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಯಾರಾದರೂ ಇದ್ರಪ್ಪ ಅಂತಂದ್ರೆ 456 ಹುದ್ದೆಗಳದಾವು. ಮತ್ತು SC ದವರಿಗೆ 255 ಹುದ್ದೆಗಳು, ST ದವರಿಗೆ 124 ಹುದ್ದೆಗಳ ಇದರಲ್ಲಿ ಕರೆದಿದ್ದಾರೆ. ಅಪ್ಲಿಕೇಶನ್ ಫೀಸ್ ನೋಡ್ಕೊಳ್ರಿ, 100 ರೂಪಾಯಿ ಟೋಟಲ್ ಆಗಿ ನಿಮಗೆ ಇರ್ತಕ್ಕಂಥ ಫೀಸ್ ಎಷ್ಟಪ್ಪ ಅಂದ್ರೆ 100 ರೂಪೀಸ್ ಇರ್ತೈತಿ. ಮಹಿಳೆಯರಿಗೆ ಯಾವುದೇ ಥರದ ಅಪ್ಲಿಕೇಶನ್ ಫೀಸ್ ಇರಲ್ಲ, ಮತ್ತು SC ST ದವರಿಗೆ ಕೂಡ ಯಾವುದೇ ಥರದ ಇದರಲ್ಲಿ ಅಪ್ಲಿಕೇಶನ್ ಫೀಸ್ ಕೂಡ ಇರಲ್ಲ. ಎಕ್ಸಾಮ್ ಡೇಟ್ ನೋಡ್ಕೊಳ್ರಿ. ಎಕ್ಸಾಮ್ ಡೇಟ್ ಕೂಡ ಕೊಟ್ಟಿರ್ತಾರೆ. ನಾನು ಹೇಳಿದೆ ನಿಮಗೆ, ಯಾರಾದರೂ ಪ್ರಿಪ್ರೇಷನ್ ಅನ್ನು ಮಾಡ್ತಾ ಇದ್ರೆ SSC ಬಗ್ಗೆ ಜಾಸ್ತಿ ಗಮನ ಕೊಡ್ರಿ ಅಂತ ಹೇಳಿಸಿಂದ ಇದರಲ್ಲಿ ಡೇಟ್ ಎಲ್ಲ ಅನೌನ್ಸ್ಮೆಂಟ್ ಅನ್ನ ಫಸ್ಟ್ಗೆ ಕೊಟ್ಬಿಟ್ಟಿರ್ತಾರೆ, ಅದೇ ತರನಾಗಿ ನಡೆಸ್ತಾರೆ. ಇದ್ರದ್ದು ಎಕ್ಸಾಮ್ ಡೇಟ್ 6, 7, 8 ಮೇದಾಗ ನಿಮ್ಮ ಎಕ್ಸಾಮ್ ನಡೀತೈತಿ. ಈಗ ಬರುವ ಮೇದಾಗ ನಿಮ್ಮ ಎಕ್ಸಾಮ್ ಕೂಡ ನಡೀತೈತಿ. ಏಜ್ ಎಷ್ಟು ಬೇಕಾಗುತ್ತಪ್ಪ ಇದಕ್ಕೆ? ಏಜ್ ನೋಡ್ಕೊಡ್ರಿ, 18ರಿಂದ 42 ಏಜ್ ಮಟ್ಟನು ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕು. ಅದು ಪೋಸ್ಟ್ ವೈಸ್ ಎಲ್ಲರಿಗೂ ಕೂಡ ಅಲ್ಲ. ನೀವು ಯಾವ ಪೋಸ್ಟ್ಗೆ ಅಪ್ಲೈನ ಮಾಡಿದ್ರಲ್ಲ ಆ ಪೋಸ್ಟ್ಗೆ ತಕ್ಕಂಗೆ ಅಲ್ಲಿ ಏಜನ್ನು ಕೊಟ್ಟಿರ್ತಾರ. 400 ಅಧಿಕ ಪೋಸ್ಟ್ಗಳ ನೇಮ್ ಅದಾವು. ಆ ಪೋಸ್ಟ್ಗಳ ನೇಮ್ ಹೇಳ್ಕೊತ ಬಂದಪ್ಪ ಅಂತಂದ್ರೆ 2 ತಾಸಾದರೂ ಟೈಮ್ ಸಾಲಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ನಾನು ನಿಮ್ಗೆ ಎಲ್ಲಿ ಸಿಗುತ್ತೆ PDF, ಯಾವ ಥರ ನೀವು ಚೆಕ್ಕನ್ನು ಮಾಡ್ಕೋಬೇಕಂತ ನಾನು ಹೇಳ್ತೀನಿ. ನೆಕ್ಸ್ಟ್ ಇದಕ್ಕೆ ಕ್ವಾಲಿಫಿಕೇಶನ್ ಏನು ಬೇಕಾಗುತ್ತಾ ನೋಡ್ಕೋಬಹುದು. ಕ್ವಾಲಿಫಿಕೇಶನ್ OBC ದವರಿಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್, SC ST ದವರಿಗೆ 5 ವರ್ಷ ಇದರಲ್ಲಿ ಏಜ್ ಸೆಟ್ಲಿಗೆ ಇರ್ತದ. ಇದಕ್ಕೆ ಕ್ವಾಲಿಫಿಕೇಶನ್ ಏನಪ್ಪಾ ಅಂತಂದ್ರೆ 10ನೇ ತರಗತಿ ಮುಗಿದವರು ಕೂಡ ಇದಕ್ಕೆ ಅಪ್ಲಿಕೇಶನ್ ಅನ್ನ ಹಾಕಕ್ಕೆ ಅಲೌಡ್ ಇರ್ತೈತಿ. ಒಂದೊಂದು ಟ್ರೇಡ್ ಏನಿರ್ತಾವಲ್ಲ ಅವಕ್ಕೆ ಮಾತ್ರ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಅನ್ನ ಕೇಳಿದಾರೆ. ಎಲ್ಲದಕ್ಕೂ ಕೂಡ ಏನೋ ಎಲ್ಲೂ ಒಂದು ನೀವು ಈಗೆಲ್ಲ LDC, ಲೋವರ್ ಡಿವಿಷನ್ ಕ್ಲರ್ಕ್, ಅಪ್ಪರ್ ಡಿವಿಷನ್ ಕ್ಲರ್ಕ್, ಈ ಥರ ಅದರಲ್ಲಿ ಕ್ಲರ್ಕ್ ಹುದ್ದೆಗಳದಾವ. ಅವಕ್ಕೆಲ್ಲ ಏನಪ್ಪಾ ಅಂತಂದ್ರೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಬೇಕಾಗ್ತಾವ. ಇನ್ನೂ ಸಾಕಷ್ಟು ಹುದ್ದೆಗಳದಾವ. ಅದರಲ್ಲಿ ನೀವು ಏನು ಮಾಡಬೇಕಪ್ಪ ಅಂದ್ರೆ ಆ PDF ಅನ್ನು ಡೌನ್ಲೋಡ್ ಮಾಡ್ಕೊಂಡು ಕ್ಲಿಯರ್ ಆಗಿ ಒಂದ್ಸರಿ ನೀವೇ ಸ್ಟಡಿ ಮಾಡ್ರಿ. ಬೇರೆ ಹೇಳಿದ್ರೆ ಯಾರು ಅರ್ಥ ಆಗಲ್ಲ. ಆ PDF ಅಲ್ಲಿ ನಿಮ್ಮ ಕ್ವಾಲಿಫಿಕೇಶನ್, ನಿಮ್ಮ ಪೋಸ್ಟ್, ನಿಮ್ಮ ಕಾಸ್ಟಿಗೆ ಎಷ್ಟದಾವು,
ಯಾವ ಡಿವಿಷನ್ಗೆ ಇದೆ ಅಂತ ಹೇಳಿಸಿಂದ ಕರೆಕ್ಟಾಗಿ ಸರ್ಚ್ ಮಾಡಿ ನೀವು ಅಪ್ಲಿಕೇಶನ್ಗಳನ್ನು ಹಾಕ್ಕೊಳ್ರಿ. ಇದಕ್ಕೆ PUC ಮುಗಿದಿದ್ರು ಕೂಡ ಹಾಕ್ಬೋದು, SLC ಮುಗಿದಿದ್ರು ಕೂಡ ಹಾಕ್ಬೋದು, ಡಿಗ್ರಿ ಮುಗಿದಿದ್ರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಿಲಿಟಿ ಇರ್ತೀರಿ. ನೆಕ್ಸ್ಟ್ ಇದ್ರದ್ದು ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಇರುತ್ತೆ ಅದು ಇಂಪಾರ್ಟೆಂಟ್. ಸೆಲೆಕ್ಷನ್ ಪ್ರೊಸೆಸ್ ಕೇಳ್ಕೊಳ್ಳೋದ್ರೆ ಇದಕ್ಕೆ ಕಂಪ್ಯೂಟರ್ ಬೇಸ್ಡ್ CBT ಅಂತ ಹೇಳಿಸಿಂದ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತೈತಿ. ಫಸ್ಟ್ಗೆ ಎಕ್ಸಾಮ್, ನಿಮ್ಮ ಎಕ್ಸಾಮ್ ಆದ ತಕ್ಷಣ ಸ್ಕಿಲ್ ಟೆಸ್ಟ್ ಇರ್ತೈತಿ. ನೀವು ಏನು ಸ್ಕಿಲ್ ಟೆಸ್ಟ್ ಎಲ್ಲರಿಗೂ ಕೂಡ ಇರಲ್ಲ, ಯಾವ ಟ್ರೇಡ್ಗೆ ಸ್ಕಿಲ್ ಟೆಸ್ಟ್ ಅಂತ ಹೇಳಿಸಿಂದ ಅಲ್ಲಿ ಕೊಟ್ಟಿದ್ದಾರ ಆ ಸ್ಕಿಲ್ ಟೆಸ್ಟ್ ಅವಕ್ಕಷ್ಟಕ್ಕೆ ಇರ್ತೈತೆ. ಎಲ್ಲರೂ ಕೂಡ ಗಾಬರಿ ಆಗಕ್ಕೆ ಹೋಗ್ಬೇಡ್ರಿ. ಎಲ್ಲರಿಗೂ ಕೂಡ ಸ್ಕಿಲ್ ಟೆಸ್ಟ್ ಇಟ್ಟರೆ ನಮ್ಗೆ ಅಷ್ಟು ನಾಲೆಜ್ ಇಲ್ಲಲ್ಲ ಅಂತ ಹೇಳಿಸಿಂದ ಅನ್ಕೊಳಕ್ ಹೋಗ್ಬೇಡ್ರಿ. ಅಪ್ಲೈ ಮಾಡ್ರಿ, ಎಂಟ್ರಿ ಅಂದ್ರೆ ಒಂದ್ಸರಿ ಅದ್ರ ಒಳಗಡೆ ಹೋದ್ರಿಪ್ಪ ಅಂತ ನಿಮ್ಗೆ ಅದಕ್ಕೆ ಜಾಸ್ತಿ ನಾಲೆಜ್ ಬರ್ತೈತಿ. ನೀವು ಈಗ ಸ್ಟೇಟ್ ಗೌರ್ಮೆಂಟ್ನಲ್ಲಿ ನಾನು PSI ಆಗ್ಬೇಕು ಅನ್ಕೊಂಡಿನಿ ಅಂತ ಹೇಳ್ಕೊಡ್ರಿ. PSI ಆಗ್ಬೇಕು ಅನ್ಕೊಂಡಿದ್ರೆ ನೀವು ಬರೋದು PC-ಗೆ. ಅಷ್ಟು ನೀವು ಹೈ ಲೆವೆಲ್ ಅನ್ನು ಸ್ಟಡಿ ಮಾಡ್ತಾ ಇದ್ರೆ ಇಂಥವೆಲ್ಲ ಎಕ್ಸಾಮ್ ಅನ್ನ ಬರೀತಾ ಇದ್ರೆ SSGD ಆರಾಮ್ಸೆ ಕ್ಲಿಯರ್ ಆಗ್ತೀರಿ, MTS ಕ್ಲಿಯರ್ ಆಗ್ತೀರಿ. ಇಂಥವೆಲ್ಲ ಎಕ್ಸಾಮ್ ಹೈಯರ್ ಎಕ್ಸಾಮ್ ಅನ್ನ ಬರ್ಕೋತಾ ಹೋದ್ರೆ ನಿಮಗೆ ಇಲ್ಲಿ ಕ್ಲಿಯರಿಟಿ ಆಗೋದು ಸಿಗ್ತದೆ. ನೆಕ್ಸ್ಟ್ ಅದೇ ತರನಾಗಿ ಸ್ಕಿಲ್ ಟೆಸ್ಟ್ ನಲ್ಲಿ ಕ್ವಾಲಿಫೈ ಆದ್ರೆ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ನಿಮ್ಗೆ ಏನಿರುತ್ತಪ್ಪ ಅಂತಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರ್ತದೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ನೀವೇನಾದ್ರೂ ಕ್ವಾಲಿಫೈ ಆದ್ರೆ ನಿಮ್ದು ಮೆಡಿಕಲ್ ಟೆಸ್ಟ್ ಇರ್ತದೆ. ನಿಮ್ದು ಏನಿರುತ್ತಪ್ಪ ಅಂದ್ರೆ ಮೆಡಿಕಲ್ ಟೆಸ್ಟಿಂಗ್ ನಲ್ಲಿ ನಾರ್ಮಲ್ ಆಗಿರುತ್ತೆ. ಯಾವ ಭಯ ಪಡ್ಕೊಳ್ಳೋಂಥ ಅವಶ್ಯಕತೆ ಏನಿಲ್ಲ, ಆರಾಮ್ಸೆ ಆಗಿ ನಿಮ್ಮ ಮೆಡಿಕಲ್ ಕೂಡ ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ಇದೊಂದು ಎಕ್ಸಾಮ್ ಸಿಲೆಬಸ್ ಯಾವ ಥರ ಇರ್ತೈತಿ ಅದನ್ನು ಕೂಡ ನೀವು ಸ್ಟಡಿಯನ್ನು ಮಾಡ್ರಿ. ಎಕ್ಸಾಮ್ ಸಿಲೆಬಸ್ ನೋಡ್ಕೊಡ್ರಿ. 100 ಕ್ವಶನ್ಸ್ಗಳಿರ್ತಾವೆ. ಎಷ್ಟಿರ್ತಾವಪ್ಪ ಅಂತಾರೆ 100 ಕ್ವಶನ್ಸ್ಗಳಿರ್ತಾವೆ. 200 ಮಾರ್ಕ್ಸಿಂದ ಎಕ್ಸಾಮ್ ಇರ್ತೈತಿ. ಟ್ರೇಡ್ ತಕ್ಕಂಕ ನೀವು ಯಾವ ಟ್ರೇಡ್ ಆಗಿರುತ್ತಲ್ಲ ಆ ಟ್ರೇಡ್ ತಕ್ಕಂಕ ನಿಮ್ಮ ಕ್ವಶನ್ ಪೇಪರ್ ಬರ್ತದ. 100 ಕ್ವಶನ್ಸ್ಗಳು 200 ಮಾರ್ಕ್ಸ್ ಇರ್ತೈತಿ. 1 ತಾಸು ಟೈಮಿಂಗ್ ಇರ್ತೈತಿ. -0.50 ನಿಮ್ಗೆ ನೆಗೆಟಿವ್ ಕೂಡ ಇದರಲ್ಲಿ ಇರ್ತದ. ಸೊ ಸಬ್ಜೆಕ್ಟ್ಗಳು ಯಾವಪ್ಪ ಅಂತಂದ್ರೆ ರೀಸನಿಂಗ್ ನಲ್ಲಿ 25 ಕ್ವಶನ್ಸ್ಗಳು ಬರ್ತಾವೆ. ನೆಕ್ಸ್ಟ್ ಜನರಲ್ ಅವೇರ್ನೆಸ್ ನಲ್ಲಿ 25 ಕ್ವಶನ್ಸ್ಗಳು, ಮ್ಯಾಥಮೆಟಿಕ್ಸ್ ನಲ್ಲಿ 25 ಕ್ವಶನ್ಸ್ಗಳು, ನೆಕ್ಸ್ಟ್ ಇಂಗ್ಲಿಷ್ ನಲ್ಲಿ 25 ಕ್ವಶನ್ಸ್ಗಳು. ಟೋಟಲ್ ಆಗಿ 100 ಕ್ವಶನ್ಸ್ಗಳ ಇದರಲ್ಲಿ ಬರ್ತಕ್ಕಂಥದ್ದು. ಅದಕ್ಕೋಸ್ಕರ SSCಯಲ್ಲಿ ಯಾವುದೇ ಒಂದು ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ರೆ ಎಲ್ಲದಕ್ಕೂ ಸೇಮ್ ಸಿಲೆಬಸ್ಗಳು ಇರ್ತಾವೆ. ಅದಕ್ಕೋಸ್ಕರ ಒಂದು ಚಲೋದು ಒಳ್ಳೆಯದಾದಂಥ ಒಂದು ಬುಕ್ ಅನ್ನ ತಗೊಂಡ್ಕಿಸಿಂದ ಅದೇ ತರನಾಗಿ ರೆಫರ್ ಅನ್ನ ಮಾಡ್ಕೋತಾ ಹೋದ್ರೆ ನೀವು ಆಲ್ಮೋಸ್ಟ್ ಎಲ್ಲ ಎಲ್ಲರೂ ಕೂಡ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಕ್ಕೆ ಸಾಧ್ಯ ಇರ್ತದೆ. ಈ ಮಾಹಿತಿಯನ್ನ ನಾನು ನಿಮ್ಗೆ ಬಹಳ ದಿನ ಒಂದು ವಾರ ಆಯ್ತು ತಿಳಿಸ್ಕಿಸಿಂದ, ಆದರೂ ಇನ್ನೊಂದು ಸಾರಿ ನಿಮ್ಗೆ ಲಾಸ್ಟ್ಗೆ ಎಕ್ಸಾಮ್ ಡೇಟ್ ಕಂಪ್ಲೀಟ್ ಅಪ್ಲಿಕೇಶನ್ ಡೇಟ್ ಕಂಪ್ಲೀಟ್ ಆಗಿ ಬಂದರೂ ಕೂಡ ಒಂದು ಮಾಹಿತಿನ ನ್ಯೂಸನ್ನು ಕೊಡ್ಬೇಕಂತ ತಿಳಿಸಿಂದ ಅದರ ಉದ್ದೇಶದಿಂದ ಈ ವಿಡಿಯೋನ ಮಾಡಿದ ಸ್ನೇಹಿತರೆ. ಅಪ್ಲಿಕೇಶನ್ಗಳನ್ನು ಹಾಕ್ಕೊಡ್ರಿ. ನಿಮ್ಗೆ ಏನಾದರೂ ಇನ್ನೂ ಡೌಟ್ಸ್ಗಳಿದ್ರೆ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟನ್ನು ಹಾಕ್ರಿ. ಈ PDF ಅನ್ನು ನನ್ನ ಟೆಲಿಗ್ರಾಮ್ ಲಿಂಕಲ್ಲಿ ಹಾಕಿರ್ತೀನಿ, ಅಲ್ಲಿ ಹೋಗಿ ಜಾಯ್ನ್ ಆಗಿ ನೀವು ಈ PDF ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ನೀವೇನಾದರೂ ಸ್ಟೇಟ್ ಗೌರ್ಮೆಂಟ್ SDE, FDA, PSI, PC ಮತ್ತು ನೆಕ್ಸ್ಟ್ KPTCL ಯಾವುದಾದ್ರೂ ಒಂದು ಸ್ಟೇಟ್ ಗೌರ್ಮೆಂಟ್ನಲ್ಲಿ ನೀವು ಹುದ್ದೆಗಳನ್ನು ಮಾಡಬೇಕಂತ ಅಂದ್ಕೊಂಡಿದ್ರೆ, ನಿಮ್ಮ ಕನಸು ಇದ್ದರೆ ಮತ್ತು ಸ್ಟೇಟ್ ಗೌರ್ಮೆಂಟ್ನಲ್ಲಿ SSC, CHSL, CGL, MTS, GD, PES 12, JE ಸಾಕಷ್ಟು ಹುದ್ದೆಗಳು ಮತ್ತು ಪ್ಯಾರಾಮಿಲಿಟರಿ ಫೋರ್ಸ್ನಲ್ಲಿ BSF, CRPF, ITB ಸಾಕಷ್ಟು ಹುದ್ದೆಗಳನ್ನು ಕರೆದಿರ್ತಾರಲ್ಲ ಆ ಹುದ್ದೆಗಳ ಸಂಪೂರ್ಣವಾದಂಥ ಡೀಟೇಲ್ ಆದಂಥ ಅಚ್ಚುಕಟ್ಟಾಗಿ ಮಾಹಿತಿ ಏನಾದರೂ ನಮ್ಮ ಕರ್ನಾಟಕದಾಗ ನೀವು ತಿಳ್ಕೊಬೇಕು ಅನ್ಕೊಂಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಾಕಷ್ಟು ಹೆಲ್ಪ್ ಆಗ್ತಾ ಇದೆ. ನಿಮಗೆಲ್ಲ ನೋಡ್ಕೊಳ್ಳಿ. ಸರಿಯಾದ ಸಮಯಕ್ಕೆ ನಿಮಗೆ ನೋಟಿಫಿಕೇಶನ್ಗಳು ಬರ್ತಾವೆ. ಎಕ್ಸಾಮ್ ಡೇಟ್ಗಳನ್ನು ತಿಳಿಸ್ತಾ ಇರ್ತೀನಿ. ಹಾಲ್ ಟಿಕೆಟನ್ನು ಯಾವ ಥರ ಡೌನ್ಲೋಡ್ ಮಾಡ್ಕೋಬೇಕು, ಕೀ ಆನ್ಸರ್ನ ಯಾವ ಥರ ಚೆಕ್ ಮಾಡಬೇಕು, ಪ್ರತಿಯೊಂದು ಇನ್ಫಾರ್ಮೇಷನ್ಗಳನ್ನು ನಿಮ್ಮ ಮುಂದೆ ನೀಡ್ತಾ ಇರ್ತೀನಿ ಸ್ನೇಹಿತರೆ. ನೀವು ಎನಿ ಟೈಮ್ ನಮಗೆ ಯಾವಾಗ ಸಪೋರ್ಟನ್ನು ಮಾಡ್ತಾ ಇರ್ತೀರಿ, ನಾನು 100% ನಿಮಗೆ ಇಷ್ಟು ಸಪೋರ್ಟನ್ನು ಮಾಡ್ತಾ ಇದ್ದೀನಿ. ಇನ್ನೂ ಕೂಡ ನನ್ನ ಸಪೋರ್ಟ್ ಮಾಡಬೇಕಂತ ಆಸೆ ಭಾಳಷ್ಟಿದೆ. ಅದನ್ನು ನಾನು ಮಾಡ್ತೀನಿ. ನಿಮ್ಗೆ ಅದ್ರ ಬಗ್ಗೆ ಹೇಳಲ್ಲ, ನಾನು ಎಲ್ಲ ಕೂಡ ನಿಮಗೆ ಸಪೋರ್ಟನ್ನು ಮಾಡ್ತಾ ಇರ್ತೀನಿ. ಯಾರಾದರೂ ನಮ್ಮ ವಿಡಿಯೋಗಳನ್ನು ಹೊಸದಾಗಿ ನೋಡ್ತಾ ಇದ್ರೆ, ನಾವು ಕೊಡುವಂಥ ಇನ್ಫಾರ್ಮೇಷನ್ ನಿಮ್ಗೆ ಏನಾದರೂ ಸರಿ ಅನಿಸಿದ್ರೆ ಮಾತ್ರ ಲೈಕ್ ಮಾಡಿರಿ. ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರೆಯಕ್ಕೆ ಹೋಗ್ಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾವು ಕೊಡುವಂಥ ಇನ್ಫಾರ್ಮೇಷನ್ಗಳು ಬಂದೇ ಬರ್ತಾ ಇರ್ತಾವೆ. ಆಲ್ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಕೊಟ್ಕೊಂಡ್ರೆ ನೀವು ಡಾಟಾ ಆನ್ ಮಾಡಿದರೆ ಸಾಕು, ನೋಟಿಫಿಕೇಶನ್ಗಳ ಮೇಲೆ ಬರ್ತಾ ಇರ್ತಾವೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಎಲ್ಲರೂ ಟೈಮನ್ನು ವೇಸ್ಟ್ ಮಾಡ್ತಾ ಇರ್ತೀರಿ. ಇಂಥಲ್ಲೆಲ್ಲ ಕೊಟ್ಕೊಂಡ್ರಪ್ಪ ಅಂತಾರೆ ಜಾಬಿಗೆ ಹೋಗೋಕೆ ಯಾವ ಥರ ಅಂತರಿಕ್ಷಿಂದ ನಿಮ್ಗೆ ದಾರಿ ಆದರೂ ಸಿಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ. ಡೈಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಪ್ಡೇಟ್ಗಳನ್ನೇ ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ ಬರ್ತಾ ಇರ್ತಾವೆ. ಜೈ ಹಿಂದ್, ಜೈ ಕರ್ನಾಟಕ.